ನೀವು ಕೇಳಿದಾಗೆಲ್ಲ ಕೇಳಿದಷ್ಟು ದುಡ್ಡು ಕೊಡೋಕೆ ನಾವೇನು ದುಡ್ಡಿನ ಗಿಡ ನೆಟ್ಟಿಲ್ಲಪ್ಪ ಎನ್ನುವ ಡೈಲಾಗ್ ನಾವು ಚಿಕ್ಕವರಿಂದಾಗಿಂದ ನಮ್ಮ ಮನೆಗಳಲ್ಲಿ ಕೇಳಿಕೊಂಡೇ ಬೆಳೆದಿದ್ದೇವೆ. ನಿಜವಾಗ್ಲೂ ದುಡ್ಡಿನ ಗಿಡ ಏನಾದರೂ ಇದ್ದಿದ್ರೆ ಹೇಗಿರ್ತಿತ್ತು ನಮ್ಮ ಜೀವನ ಯೋಚಿಸಿ. ದುಡ್ಡಿನ ಗಿಡದ ಬೀಜವನ್ನ ಹೇಗೆ ಬಿತ್ತಬೇಕು, ಯಾವ ರೀತಿ ದುಡ್ಡಿನ ಬೆಳೆ ತೆಗಿಬೇಕು ಎನ್ನುವ ಮಾರ್ಗದರ್ಶಿ ಇವತ್ತಿನ ಬುಕ್ ಸಮರಿ. ಗಳಿಕೆ, ಉಳಿಕೆ, ಹೂಡಿಕೆಯ ಕುರಿತಾಗಿ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಮರೀದೇನೆ ಶೇರ್ ಮಾಡಿ. ಈಗ ನೀವು ಕೇಳಲಿರುವ ಬುಕ್ ಸಮರಿ ದುಡ್ಡು ಬಿತ್ತಿ ದುಡ್ಡು ಬೆಳೆಯಿರಿ, ಮ್ಯೂಚುವಲ್ ಫಂಡ್ ಮ್ಯಾಜಿಕ್, ಬಿಗನರ್ಸ್ ಗೈಡ್ ಟು ಮ್ಯೂಚುವಲ್ ಫಂಡ್ಸ್. ಬರೆದವರು ಶರತ್ MS. ಹೂಡಿಕೆಗೆ ಇರುವ ಹಲವು ಮಾರ್ಗಗಳಲ್ಲಿ ಮ್ಯೂಚುವಲ್ ಫಂಡ್ ಸಹ ಒಂದು. ಈ ಕುರಿತು ಸಂಕ್ಷಿಪ್ತ ಮಾಹಿತಿ ನೀಡಲಿದೆ ಈ ಬುಕ್ ಸಮರಿ. ಮೊದಲೇ ಹೇಳಿದಂತೆ ಇದು ಬಿಗನರ್ಸ್ ಗೈಡ್ ಟು ಮ್ಯೂಚುವಲ್ ಫಂಡ್. ಈ ಪುಸ್ತಕವನ್ನ ನೀವು ಕೊಂಡು ಓದ ಬಯಸಿದ್ರೆ ಡಿಸ್ಕ್ರಿಪ್ಷನ್ನಲ್ಲಿರುವ ನಮ್ಮ ಲಿಂಕ್ ಅನ್ನ ಬಳಸಿ. ಏನಿದು ಮ್ಯೂಚುವಲ್ ಫಂಡ್? ಹೂಡಿಕೆದಾರರ ಹಣವನ್ನ ಅವರ ಪರವಾಗಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿ ಲಾಭ ಮಾಡುವುದು. ಬಂದ ಲಾಭವನ್ನು ಹೂಡಿಕೆದಾರರಿಗೆ ಹಂಚುವುದು. ಹೂಡಿಕೆದಾರ ಹಣ ಹಿಂಪಡೆಯುವಾಗ ಕಮಿಷನ್ ಪಡೆಯುವ ವ್ಯವಸ್ಥೆಯೇ ಮ್ಯೂಚುವಲ್ ಫಂಡ್. ಇಲ್ಲಿ ಹೂಡಿಕೆದಾರರ ಹಣವನ್ನ ಎಲ್ಲಿ ಹೂಡಬೇಕು, ಯಾವ ರೀತಿ ರಿಸ್ಕ್ ಮ್ಯಾನೇಜ್ ಮಾಡಬೇಕು ಎನ್ನುವ ಕೆಲಸವನ್ನ ಫಂಡ್ ಮ್ಯಾನೇಜರ್ ನೋಡಿಕೊಳ್ಳುತ್ತಾರೆ. ಹಾಗಾಗಿ ಷೇರು ಮಾರುಕಟ್ಟೆಗೆ ಹೋಲಿಸಿದರೆ ರಿಸ್ಕ್ ಕಡಿಮೆ. ನಷ್ಟದ ಭಯದಿಂದ ಷೇರು ಮಾರುಕಟ್ಟೆಯಿಂದ ದೂರ ಉಳಿಯುವವರಿಗೆ ಮ್ಯೂಚುವಲ್ ಫಂಡ್ ಒಳ್ಳೆಯ ಆಯ್ಕೆ. ನಿಮ್ಮ ಖರ್ಚುಗಳ ಮೇಲೆ ಹಿಡಿತವಿರಲಿ. ಆದಾಯ ಮೈನಸ್ ಉಳಿತಾಯ = ಖರ್ಚು ಎನ್ನುವ ಸೂತ್ರವನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳಿ. ಯಾಕಂದರೆ ಉಳಿತಾಯದಿಂದ ಮಾತ್ರ ಹೂಡಿಕೆ ಸಾಧ್ಯ. ರಾಕೇಶ್ ಜುಂಜುನವಾಲಾ, ಖ್ಯಾತ ಭಾರತೀಯ ಹೂಡಿಕೆದಾರ. ಮ್ಯೂಚುವಲ್ ಫಂಡ್ ಹೂಡಿಕೆ ಶುರು ಮಾಡುವುದು ಹೇಗೆ? ಷೇರು ಬ್ರೋಕರೇಜ್ ಏಜೆಂಟ್, ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಅಥವಾ ನಿಮ್ಮ ಅಕೌಂಟ್ ಇರುವ ಬ್ಯಾಂಕ್ ಮೂಲಕ ನೀವು ಮ್ಯೂಚುವಲ್ ಫಂಡ್ ಹೂಡಿಕೆ ಶುರು ಮಾಡಬಹುದು. ಅದಕ್ಕಾಗಿ ಅವರು ಕಮಿಷನ್ ಪಡೆಯುತ್ತಾರೆ. ನಿಮಗೆ ಸರಿಯಾದ ಮಾಹಿತಿ ಇದೆ ಎಂಬ ಖಾತರಿ ಇದ್ದರೆ ಆನ್ಲೈನ್ ಆ್ಯಪ್ಗಳ ಮೂಲಕ ನೀವೇ ಮ್ಯೂಚುವಲ್ ಫಂಡ್ ಹೂಡಿಕೆ ಶುರು ಮಾಡಬಹುದು. ಝರೋದಾದ ಕಾಯಿನ್ ಆ್ಯಪ್, ಪೇಟಿಎಂ ಮನಿ, ಗ್ರೋ ರೀತಿಯ ಆ್ಯಪ್ಗಳನ್ನು ಬಳಸಿ ನೇರವಾಗಿ ನೀವೇ ಹೂಡಿಕೆ ಮಾಡಬಹುದು ಮತ್ತು ಕಡಿಮೆ ಕಮಿಷನ್ ನೀಡಿ ಹೆಚ್ಚು ಲಾಭ ಪಡೆಯಬಹುದು. ಹಣ ತುಂಬ ಮುಖ್ಯ. ಶ್ರೀಮಂತನಾಗುವ ಮುನ್ನ ತತ್ವಜ್ಞಾನಿ ಅಥವಾ ಬೋಧಕನಾಗಬೇಡ. ಹಣ ಎನ್ನುವುದು ಬಹಳ ಮುಖ್ಯ. ಗಳಿಸುವ ಕಾಲದಲ್ಲಿ ಅದನ್ನು ಗಳಿಸಿಬಿಡು. ಶಾರುಖ್ ಖಾನ್, ಖ್ಯಾತ ಬಾಲಿವುಡ್ ನಟ. ಮ್ಯೂಚುವಲ್ ಫಂಡ್ SIP, ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್, ಕನ್ನಡದಲ್ಲಿ ವ್ಯವಸ್ಥಿತ ಹೂಡಿಕೆ ಯೋಜನೆ ಎಂದು ಹೇಳಬಹುದಾದ SIP ಬಗ್ಗೆ ನೀವು ತಿಳಿಯಲೇಬೇಕು. ತಿಂಗಳಿಗೊಮ್ಮೆ, ವಾರಕ್ಕೊಮ್ಮೆ ಅಥವಾ ನೀವು ಬಯಸಿದ ರೀತಿ ನಿಮ್ಮ ಅಕೌಂಟ್ನಿಂದ ಹಣ ಕಟ್ಟಾಗಿ ನೀವೇ ಸೆಟ್ ಮಾಡಿದ ಮ್ಯೂಚುವಲ್ ಫಂಡ್ಗೆ ಹೋಗಿ ಜಮಾ ಆಗುತ್ತದೆ. ನಿಮಗೆ ಬೇಡ ಎನ್ನಿಸಿದಾಗ SIP ನಿಲ್ಲಿಸಬಹುದು ಮತ್ತು ಬೇಕೆನ್ನಿಸಿದಾಗ ಹೆಚ್ಚಿನ ಹಣ ಹೂಡಬಹುದು. ಮ್ಯೂಚುವಲ್ ಫಂಡ್ ಅನುಕೂಲಗಳು: ನಗದೀಕರಣ ಸುಲಭ, ಸುರಕ್ಷಿತ, ತೆರಿಗೆ ಉಳಿತಾಯ, ಹಣದುಬ್ಬರಕ್ಕೆ ಪರಿಹಾರ, ಷೇರುಪೇಟೆಯ ಏರಿಳಿತದ ತಲೆಬಿಸಿಯಿಲ್ಲ. ಕಾಲಕಾಲಕ್ಕೆ ಹಣಕಾಸಿನ ಸ್ಥಿತಿ ಪರಾಮರ್ಶಿಸಿ. ನಿಮ್ಮ ಹಣಕಾಸು ಗುರಿಯನ್ನು ಮುಟ್ಟಬೇಕಾದರೆ ನಿಮ್ಮ ಸದ್ಯದ ಆರ್ಥಿಕ ಸ್ಥಿತಿಗಳನ್ನು ಆಗಾಗ ಪರಾಮರ್ಶಿಸಿಕೊಳ್ಳಬೇಕು. ಹೀಗೆ ಮಾಡಿದಾಗ ನಿಗದಿತ ಗುರಿ ಮುಟ್ಟಲು ಇನ್ನೂ ಎಷ್ಟು ಹಣ ಬೇಕು ಎಂಬುದು ಅರಿವಿಗೆ ಬರುತ್ತದೆ. ಆನಂದ್ ಮಹೇಂದ್ರ, ಮಹೇಂದ್ರ ಗ್ರೂಪ್ ಅಧ್ಯಕ್ಷ. ಮ್ಯೂಚುವಲ್ ಫಂಡ್ ಹೂಡಿಕೆ ಯಾಕೆ ಮುಖ್ಯ? ಫಿಕ್ಸೆಡ್ ಡೆಪಾಸಿಟ್, PPF, EPF, ಮನಿ ಬ್ಯಾಂಕ್ ಪಾಲಿಸಿಗಳಲ್ಲಿ ಹಣ ಹೂಡಿದ್ದೇನೆ. ಹೀಗಿದ್ದರೂ ಮ್ಯೂಚುವಲ್ ಫಂಡ್ನಲ್ಲಿ ಹಣ ಹೂಡುವುದು ಅಗತ್ಯವೇ ಎಂದು ಯಾರಾದರೂ ಕೇಳಿದರೆ ಅದಕ್ಕೆ ಇಲ್ಲಿದೆ ಉತ್ತರ. ಈ ಹಿಂದೆ 80 ರೂಪಾಯಿ ಇದ್ದ ಪೆಟ್ರೋಲ್ ಈಗ 100ರ ಗಡಿ ದಾಟಿದೆ. 750 ರೂಪಾಯಿ ಇದ್ದ ಅಡುಗೆ ಅನಿಲ ಈಗ 1000 ರೂಪಾಯಿ. ಹೀಗೆ ಅಗತ್ಯ ವಸ್ತುಗಳ ಬೆಲೆ ನಿರಂತರವಾಗಿ ಏರುತ್ತದೆ. ಆದರೆ ಇದಕ್ಕೆ ತಕ್ಕಂತೆ ನಮ್ಮ ಹೂಡಿಕೆ ಲಾಭ ತಂದು ಕೊಡಬೇಕಲ್ಲವೇ? FD ಅಂದರೆ ಫಿಕ್ಸೆಡ್ ಡೆಪಾಸಿಟ್ನಲ್ಲಿ ಹೆಚ್ಚೆಂದರೆ
6-7% ಬಡ್ಡಿ ಗಳಿಸಬಹುದು. ಪಿಪಿಎಫ್ನಲ್ಲಿ ಹೂಡಿಕೆ ಮಾಡಿದರೆ ಚಕ್ರಬಡ್ಡಿಯೂ ಸೇರಿ 8% ಬಡ್ಡಿ ಪಡೆಯಬಹುದು. ಇನ್ನು ರಿಯಲ್ ಎಸ್ಟೇಟ್ ಹೂಡಿಕೆಗೆ ಸಾಕಷ್ಟು ಬಂಡವಾಳ ಬೇಕು. ಚಿನ್ನದ ಮೇಲಿನ ಹೂಡಿಕೆಗೆ ಮೇಕಿಂಗ್ ಚಾರ್ಜ್ ತೆರಬೇಕು. ಈ ಎಲ್ಲ ಜಂಜಾಟಗಳಿಗೆ ಪರಿಹಾರ ಮ್ಯೂಚುವಲ್ ಫಂಡ್. ಲಾರ್ಜ್ ಕ್ಯಾಪ್ ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿನ ಹೂಡಿಕೆ ದೀರ್ಘಾವಧಿಯಲ್ಲಿ 12-13% ಲಾಭ ನೀಡುತ್ತದೆ. ಆದರೆ ನೆನಪಿರಲಿ, ಪಿಪಿಎಫ್, ಇಪಿಎಫ್ ರೀತಿಗಳಲ್ಲಿ ಲಾಭದ ಖಾತರಿ ಇಲ್ಲಿರುವುದಿಲ್ಲ. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆಯ ರಿಸ್ಕಿಗೆ ಒಳಪಟ್ಟಿರುತ್ತವೆ. ದುಡ್ಡಿದ್ದರಷ್ಟೇ ನೀವು ಪ್ರಸ್ತುತ. ನಿನ್ನ ಕೈಯಲ್ಲಿ ದುಡ್ಡಿದ್ದಾಗ ನೀನು ಯಾರು ಎಂದು ನೀನೇ ಮರೆಯುತ್ತೀಯ. ಆದರೆ ನಿನ್ನ ಕೈಯಲ್ಲಿ ದುಡ್ಡಿಲ್ಲದಿದ್ದಾಗ ಇಡೀ ಜಗತ್ತೇ ನೀನ್ಯಾರೆಂದು ಮರೆಯುತ್ತೆ. ಇದು ಜೀವನದ ಕಟು ಸತ್ಯ. ಬಿಲ್ ಗೇಟ್ಸ್, ಖ್ಯಾತ ಉದ್ಯಮಿ, ಮೈಕ್ರೋಸಾಫ್ಟ್ ಮಾಜಿ ಸಿಇಒ. ಅಗತ್ಯಕ್ಕೆ ತಕ್ಕಂತೆ ಆಯ್ಕೆ. ಬೇರೆ ಹೂಡಿಕೆಗಳು ಪ್ಲೇಟ್ ಮೀಲ್ಸ್ ತರ. ಅವರು ಏನು ಬಡಿಸುತ್ತಾರೋ ಅದನ್ನು ತಿಂದು ಸಂತೃಪ್ತರಾಗಬೇಕು. ಆದರೆ ಮ್ಯೂಚುವಲ್ ಫಂಡ್ ಒಂದು ರೀತಿಯ ಬಫೆ ಇದ್ದಂತೆ. ನಿಮಗೆ ಬೇಕು ಎನ್ನಿಸಿದ ಆಯ್ಕೆ ನೀವೇ ಮಾಡಬಹುದು. ನಿಮ್ಮ ಹಣಕಾಸಿನ ಅಗತ್ಯಕ್ಕೆ ತಕ್ಕಂತೆ ಹಲವಾರು ಹೂಡಿಕೆಗಳ ಆಯ್ಕೆ ಇಲ್ಲಿದೆ. ಅಗತ್ಯವೆನಿಸಿದಾಗ ಸುಲಭದಲ್ಲಿ ಹಣ ಸಿಗುವಂತಿರಬೇಕು ಎಂದಾದರೆ ಲಿಕ್ವಿಡ್ ಫಂಡ್ನಲ್ಲಿ ಹೂಡಿಕೆ ಶುರು ಮಾಡಿ. 6-8 ತಿಂಗಳಿಗೆ ಅಲ್ಟ್ರಾ ಸ್ಮಾರ್ಟ್ ಟರ್ಮ್ ಡೆಟ್ ಫಂಡ್ ಹೂಡಿಕೆ ಸೂಕ್ತ. 3 ವರ್ಷದಿಂದ 5 ವರ್ಷಗಳ ನಂತರ ಹಣ ಬೇಕು ಅನ್ನುವುದಾದರೆ ಕನ್ಸರ್ವೇಟಿವ್ ಬ್ಯಾಲೆನ್ಸ್ ಫಂಡ್ ಆಯ್ಕೆ ಮಾಡಬಹುದು. ಸುಖಮಯ ನಿವೃತ್ತಿ ಜೀವನಕ್ಕೆ ಇಕ್ವಿಟಿ ಮ್ಯೂಚುವಲ್ ಫಂಡ್ ಆಯ್ಕೆ ಮಾಡಬಹುದು. ಪೋರ್ಟ್ಫೋಲಿಯೋ ಎಂದರೇನು? ನಿರ್ವಹಣೆ ಹೇಗೆ? ಷೇರುಗಳು, ಮ್ಯೂಚುವಲ್ ಫಂಡ್ಗಳು, ಬಾಂಡ್ಗಳು, ರಿಯಲ್ ಎಸ್ಟೇಟ್, ಚಿನ್ನ, ಬ್ಯಾಂಕ್ ಠೇವಣಿ, ಹೀಗೆ ನಿಮ್ಮ ಎಲ್ಲ ರೀತಿಯ ಹೂಡಿಕೆಗಳ ಪಟ್ಟಿಯೇ ಪೋರ್ಟ್ಫೋಲಿಯೋ. ಉದ್ದೇಶ ಬದಲಾದಂತೆ ಪೋರ್ಟ್ಫೋಲಿಯೋದ ನಿರ್ವಹಣೆ ಬದಲಾಗುತ್ತದೆ. ಷೇರುಪೇಟೆಯ ಹೂಡಿಕೆ ನಿಯಮ ಮರೆಯಬೇಡಿ. 1ನೇ ನಿಯಮ, ಷೇರುಪೇಟೆಯಲ್ಲಿ ಎಂದಿಗೂ ಹಣ ಕಳೆದುಕೊಳ್ಳಬೇಡಿ. 2ನೇ ನಿಯಮ, 1ನೇ ನಿಯಮವನ್ನು ಎಂದಿಗೂ ಮರೆಯಬೇಡಿ. ವಾರನ್ ಬಫೆಟ್, ಖ್ಯಾತ ಹೂಡಿಕೆದಾರ, ಬ್ರೇಕ್ಶೈರ್ ಹ್ಯಾಥ್ವೇ ಅಧ್ಯಕ್ಷ. ವಿವಿಧ ಮಾದರಿಯ ಪೋರ್ಟ್ಫೋಲಿಯೋಗಳು. ಅಗ್ರೆಸಿವ್ ಪೋರ್ಟ್ಫೋಲಿಯೋ. ಅತಿ ಹೆಚ್ಚು ರಿಸ್ಕ್ ತೆಗೆದುಕೊಂಡು ಅತಿ ಹೆಚ್ಚು ಲಾಭ ನಿರೀಕ್ಷೆ ಮಾಡುವುದು ಅಗ್ರೆಸಿವ್ ಪೋರ್ಟ್ಫೋಲಿಯೋ. ಉದಾಹರಣೆ, ಷೇರುಗಳ ಮೇಲಿನ ಹೂಡಿಕೆ, ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳು. ಕನ್ಸರ್ವೇಟಿವ್ ಪೋರ್ಟ್ಫೋಲಿಯೋ. ಹೆಚ್ಚು ಲಾಭ ಗಳಿಸದಿದ್ದರೂ ಪರವಾಗಿಲ್ಲ, ಹೆಚ್ಚು ರಿಸ್ಕ್ ತೆಗೆದುಕೊಳ್ಳುವುದಿಲ್ಲ ಎನ್ನುವ ವರ್ಗವೇ ಕನ್ಸರ್ವೇಟಿವ್ ಪೋರ್ಟ್ಫೋಲಿಯೋ. ಉದಾಹರಣೆಗೆ ಬ್ಯಾಂಕ್ ಠೇವಣಿ, ಲಾರ್ಜ್ ಕ್ಯಾಪ್ ಸ್ಟಾಕ್ಗಳಲ್ಲಿನ ಹೂಡಿಕೆ. ಇನ್ಕಮ್ ಪೋರ್ಟ್ಫೋಲಿಯೋ. ನಿರ್ದಿಷ್ಟ ಆದಾಯ ಬಯಸಿ ಮಾಡುವ ಹೂಡಿಕೆ ಇನ್ಕಮ್ ಪೋರ್ಟ್ಫೋಲಿಯೋ. ಉದಾಹರಣೆಗೆ ಅಂಚೆ ಕಚೇರಿ ಹೂಡಿಕೆಗಳು, ಬಾಂಡ್ಗಳು, ಹೆಚ್ಚು ಡಿವಿಡೆಂಡ್ ನೀಡುವ ಷೇರುಗಳು. ಸ್ಪೆಕ್ಯುಲೇಟಿವ್ ಪೋರ್ಟ್ಫೋಲಿಯೋ. ಹೆಸರೇ ಹೇಳುವಂತೆ ಇದು ಲೆಕ್ಕಾಚಾರದ ಮೇಲಿನ ಹೂಡಿಕೆ. ಇಲ್ಲಿ ಅತಿ ಹೆಚ್ಚು ರಿಸ್ಕ್ ಇದೆ. ಇಲ್ಲಿ ಲಾಭ ಮತ್ತು ನಷ್ಟ ಎರಡೂ ಸಂಭವನೀಯ. ಉದಾಹರಣೆಗೆ ಐಪಿಒ, ಕಡಿಮೆ ರೇಟಿಂಗ್ ಇರುವ ಬಾಂಡ್ ಖರೀದಿ, ಫ್ಯೂಚರ್ ಅಂಡ್ ಆಪ್ಷನ್ ಟ್ರೇಡಿಂಗ್. ಹೈಬ್ರಿಡ್ ಪೋರ್ಟ್ಫೋಲಿಯೋ. ಹೆಚ್ಚು ಮತ್ತು ಕಡಿಮೆ ಎರಡೂ ರೀತಿಯ ರಿಸ್ಕ್ ಇರುವ ಹೂಡಿಕೆಯ ಮಾದರಿಯೇ ಹೈಬ್ರಿಡ್ ಪೋರ್ಟ್ಫೋಲಿಯೋ. ಉದಾಹರಣೆಗೆ ಇಕ್ವಿಟಿ ಮತ್ತು ಬಾಂಡ್ ಮೇಲಿನ ಹೂಡಿಕೆ. ತುರ್ತು ನಿಧಿ ನಿಮ್ಮ ಆದ್ಯತೆಯಾಗಲಿ. ಅನಿರೀಕ್ಷಿತವಾಗಿ ಬರುವ ಹಣಕಾಸಿನ ಅವಶ್ಯಕತೆಗಳಿಗೆ ನೆರವಾಗಲಿದೆ ಎಮರ್ಜೆನ್ಸಿ ಫಂಡ್. ಕೆಲಸ ಕಳೆದುಕೊಂಡಾಗ, ಅನಾರೋಗ್ಯಕ್ಕೀಡಾದಾಗ ಅಥವಾ ಕಷ್ಟ ಕಾಲಕ್ಕೆ ನಿಮ್ಮ ಎಮರ್ಜೆನ್ಸಿ ಫಂಡ್ ನಿಮ್ಮ ಆಪ್ತ ಮಿತ್ರ. ರತನ್ ಟಾಟಾ, ಖ್ಯಾತ ಉದ್ಯಮಿ, ಟಾಟಾ ಗ್ರೂಪ್ ಮಾಜಿ ಚೇರ್ಮನ್. ಪೋರ್ಟ್ಫೋಲಿಯೋ ತಯಾರಿಕೆಯಲ್ಲಿ ಗಮನಿಸಬೇಕಾದ ಅಂಶಗಳು: ಹಣಕಾಸಿನ ಗುರಿ, ಹೂಡಿಕೆಯಲ್ಲಿನ ವೈವಿಧ್ಯತೆ, ಹೂಡಿಕೆಯ ಅವಧಿ, ರಿಸ್ಕಿನ ಅಂದಾಜು. ಪೋರ್ಟ್ಫೋಲಿಯೋದಲ್ಲಿ ಇರಲೇಬೇಕಾದ ವೈವಿಧ್ಯಮಯ ಹೂಡಿಕೆಗಳು: ಷೇರು ಹೂಡಿಕೆ, ಮ್ಯೂಚುವಲ್ ಫಂಡ್, ಬಾಂಡ್, ಚಿನ್ನ, ರಿಯಲ್ ಎಸ್ಟೇಟ್. ಬೇಗ ಹೂಡಿಕೆ ಆರಂಭಿಸಿ ಬೇಗ ಶ್ರೀಮಂತರಾಗಿ. ಶ್ರೀಮಂತರಾಗುವುದು ಯಾರಿಗೆ ಇಷ್ಟ ಇಲ್ಲ ಹೇಳಿ. ಆದರೆ ಶ್ರೀಮಂತ ಅಂದರೆ ಯಾರು? ಆರ್ಥಿಕ ಸ್ವಾತಂತ್ರ್ಯ ಇರುವವರೇ ಶ್ರೀಮಂತರು. ಅರೆ, ಆರ್ಥಿಕ ಸ್ವಾತಂತ್ರ್ಯ ಎಂದರೇನು? ಅಂದರೆ ನಿಮ್ಮ ಕುಟುಂಬದ ಖರ್ಚು ವೆಚ್ಚಗಳನ್ನು ನಿರ್ವಹಿಸಲು ಯಾವುದೇ ಉದ್ಯೋಗ,
ವೇತನವನ್ನು ನಂಬಿಕೊಳ್ಳದೆ ಇರುವ ಸ್ಥಿತಿಯೇ ಹಣಕಾಸು ಸ್ವಾತಂತ್ರ್ಯ. ಅದಕ್ಕಾಗಿ ನೀವು ಆದಷ್ಟು ಬೇಗ ಹೂಡಿಕೆ ಆರಂಭಿಸಬೇಕು. ಪರ್ಯಾಯ ಆದಾಯ ಮೂಲಗಳನ್ನು ಸೃಷ್ಟಿಸುವ ಮೂಲಕ ಆರ್ಥಿಕ ಸ್ವಾತಂತ್ರ್ಯ ಪಡೆಯಬಹುದು. ನಿಮ್ಮ ದುಡ್ಡು ನಿಮಗಾಗಿ ದುಡಿಯುವಂತೆ ಮಾಡಿ. ಹೆಚ್ಚು ಲಾಭ ಕೊಡುವ ಹೂಡಿಕೆಗಳಲ್ಲಿ ಹಣ ತೊಡಗಿಸುವುದು ದುಡ್ಡು ಬೆಳೆಸಿ ಸಂಪತ್ತು ಸೃಷ್ಟಿಸಲು ಇರುವ ಅತ್ಯುತ್ತಮ ಮಾರ್ಗ. ಉದಯ್ ಕೋಟಕ್, ಖ್ಯಾತ ಉದ್ಯಮಿ, ಕೋಟಕ್ ಮಹೀಂದ್ರ ಬ್ಯಾಂಕ್ ಸಂಸ್ಥಾಪಕ. ನಾವು ಅಗತ್ಯಕ್ಕಿಂತ ಹೆಚ್ಚು ಹಣ ಖರ್ಚು ಮಾಡಿದಾಗ ದುಡ್ಡೇನು ಗಿಡದಲ್ಲಿ ಬೆಳೆಯುತ್ತದೆಯೇ ಎನ್ನುವ ನಮ್ಮ ಹಿರಿಯರ ಮಾತು ನಿಜ. ಹಣ ಗಿಡದಲ್ಲಿ ಬೆಳೆಯುವುದಿಲ್ಲ. ಆದರೆ ಸಮಯದ ಮೌಲ್ಯ ಅರಿತು ಉಳಿತಾಯ ಹೂಡಿಕೆ ಮಾಡಿದರೆ ಐಶ್ವರ್ಯ ಸೃಷ್ಟಿ ಸುಲಭ ಮತ್ತು ಸತ್ಯ. ಇದುವರೆಗೂ ನೀವು ಕೇಳಿದ ಬುಕ್ ಸಮರಿ ದುಡ್ಡು ಬಿತ್ತಿ ದುಡ್ಡು ಬೆಳೆಯಿರಿ, ಮ್ಯೂಚುವಲ್ ಫಂಡ್ ಮ್ಯಾಜಿಕ್, ಬಿಗಿನರ್ಸ್ ಗೈಡ್ ಟು ಮ್ಯೂಚುವಲ್ ಫಂಡ್ಸ್, ಬರೆದವರು ಶರತ್ MS. ಈ ಪುಸ್ತಕವನ್ನು ನೀವು ಕೊಂಡು ಓದ ಬಯಸಿದರೆ ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕ್ ಬಳಸಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಮರೀದೇನೆ ಶೇರ್ ಮಾಡಿ. ಗಳಿಕೆ, ಉಳಿಕೆ ಮತ್ತು ಹೂಡಿಕೆ ಕುರಿತಾದ ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಒಂದಿಗೆ. ಧನ್ಯವಾದಗಳು.